ನಮಸ್ತೆ ಮಿತ್ರರೇ, ಇವತ್ತೊಂದು ಮಂಗಳೂರು ಶೈಲಿಯಲ್ಲಿ ನಾವು ಮಾಡುವಂತಹ ಅಂಜಲ್ ಮೀನಿನ ರಸ ಮಾಡೋಣ. ಅಂಜಲ್ ಮೀನಿನ ರಸ ದೊಡ್ಡ ಅಂಜಲಾದರೆ ಅದನ್ನು ಕಾಯಿಸ್ಲಿಕ್ಕೆ ಅಂದರೆ ಫ್ರೈ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಕೆಲವರ ಕಮೆಂಟಲ್ಲಿ ಉಂಟು, ನಮಗೇನು ಈ ಮೀನಿನ ರಸ ಮಾಡಲಿಕ್ಕೆ ಬರುವುದಿಲ್ಲವಾ ಅಂತ. ಹಾಗಲ್ಲ, ಯಾರಿಗೆ ಮೀನಿನ ರಸ ನಮ್ಮ ಶೈಲಿಯಲ್ಲಿ ಗೊತ್ತಿಲ್ಲ ಅಂಥವರು ಕಲಿತುಕೊಳ್ಳಿ ಹೇಳಿ ನಾವು ಈ ಮೀನಿನ ರಸದ ವಿಡಿಯೋವನ್ನು ಮಾಡೋದು. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಇವತ್ತು ಆ ಮೀನಿನ ಕಟ್ಟಿಂಗನ್ನು ಸಹ ನಾವು ಹೇಗೆ ಮಾಡುವುದು ಎಂದು ನಾನು ತೋರಿಸಿಕೊಟ್ಟಿದ್ದೇನೆ. ಬನ್ನಿ ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ, ಇದೊಂದು ಹದಾ ಸೈಜಿನ ಅಂಜಲ್ ಮೀನು. ದೊಡ್ಡ ಸೈಜಿನ ಅಂಜಲ್ ಮೀನನ್ನು ಸಪೂರವಾಗಿ ಕಟ್ ಮಾಡಿಕೊಂಡು ತಂದರೆ ಅದನ್ನು ಫ್ರೈ ಮಾಡಲಿಕ್ಕೆ ಅದು ಬಹಳ ಟೇಸ್ಟಿಯಾಗಿರ್ತದೆ. ಇದನ್ನು ನಾವು ರಸ ಮಾಡ್ಬೋದು. ಒಂದು ಟೇಸ್ಟಿಯಾದ ರಸವನ್ನು ಇವತ್ತು ನಾವು ಈ ಅಂಜಲ್ ಮೀನಿನಿಂದ ಮಾಡೋಣ. ಅದರ ಮೊದಲು ನಾವು ಇದನ್ನು ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡೋದು ಸಹ ಸುಲಭ ನೋಡಿ. ಸೈಡ್ಸ್ ರೆಕ್ಕೆಗಳನ್ನು ಕಟ್ ಮಾಡಿಕೊಳ್ಬೇಕು. ಮತ್ತು ಇದನ್ನು ಕಟ್ ಮಾಡಿ ಮುಖವನ್ನು 2 ಭಾಗ ಮಾಡಿದರೆ ಆಯಿತು. ಇಲ್ಲಿ ಮೇಲಿನಿಂದ ಒಂದು ಕಟ್ ಮಾಡಿ, ನಾನೀಗ ಮೊದಲಿಗೆ ಇದನ್ನು ಕಟ್ ಮಾಡಿಕೊಳ್ತೇನೆ. ಇಲ್ಲಿ ನೋಡಿ, ಮೊದಲಿಗೆ ಇದರದ್ದು ಹೀಗೆ ಸೈಜನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಸಾಧಾರಣ ಹದಾ ಸೈಜಲ್ಲಿ ಉಂಟು ಇದು. ದೊಡ್ಡದಾದರೆ ನಮಗೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಮನೆಯಲ್ಲಿ ನಾವು ಹೆಚ್ಚಾಗಿ ಮೆಟ್ಟ ಕತ್ತಿಯಿಂದ ಕಟ್ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಸೈಡ್ಸನ್ನು ಇಷ್ಟೇ, ಇದರಲ್ಲಿ ಏನು ಹುರುಪು ಎಲ್ಲ ಏನಿಲ್ಲ, ಅದರಿಂದಾಗಿ ಸುಲಭ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ತುಂಬ ಮಂದಿ ಹೊರಗಿನಿಂದಲೇ ಕಟ್ಟಿಂಗ್ಸ್ನವ್ರ ಹತ್ರ ಕಟ್ಟಿಂಗ್ ಮಾಡಿ ತರ್ತಾರೆ, ಅದು ಸಹ ಒಳ್ಳೆಯದೇ. ಅವರು ಚೆನ್ನಾಗಿ ನಮ್ಮಕ್ಕಿಂತ ಸಹ ಚೆನ್ನಾಗಿ ಕಟ್ ಮಾಡಿಕೊಳ್ತಾರೆ. ಮತ್ತು ಸೈಡ್ಸನ್ನು ನೋಡಿ ಹೀಗೆ ಸ್ವಲ್ಪ ಹೀಗೆ ಮಾಡಿದರೆ ಆಯ್ತು. ಇದರ ಸೈಡಲ್ಲಿ ಸಣ್ಣ ಸಣ್ಣ ಇಲ್ಲಿ ಸಣ್ಣ ಸಣ್ಣ ರೆಕ್ಕೆಗಳಿರ್ತದೆ, ಅದನ್ನು ಈ ರೀತಿ ಇದರ ಸೈಡ್ಸ್ ಇದರಲ್ಲಿ ಈ ಪೋರ್ಷನಲ್ಲಿ ಮಾಡಿದರೆ ಎಲ್ಲ ಕಟ್ಟಾಗಿ ಹೋಗ್ತದೆ ನೋಡಿ. ಇನ್ನು ಏನು ಹೇಳಿದರೆ, ನಮ್ಮ ಹತ್ರ ಸ್ವಲ್ಪ ಹರಿತದ ಚೂರಿ ಇರಬೇಕು. ಚೂರಿದ್ದರೆ, ಅಥವಾ ನಮ್ಮ ಹತ್ರ ಮೆಟ್ಟು ಕತ್ತಿ ಅಂತ ಇರ್ತದೆ ಮ್ಯಾಂಗ್ಳೂರಿನಲ್ಲಿ ತುಂಬ ಮಂದಿ ಹತ್ರ, ಅದರಲ್ಲಿ ಮಾಡಿದರೆ ಸಹ ಆಗ್ತದೆ. ಈಗ ಸುರಿಗೆ ನಾನು ಈ ಭಾಗವನ್ನು ನೋಡಿ ಸ್ವಲ್ಪ ಇಲ್ಲಿಂದಲೇ ಮುಖದ ಹತ್ತಿರದಿಂದಲೇ ಹೀಗೆ ಕಟ್ ಮಾಡಿಕೊಳ್ತೇನೆ. ಸೈಡ್ಸ್ ಎಲ್ಲ ಕಟ್ ಮಾಡಿದ ಮೇಲೆ ನೋಡಿ ಎಷ್ಟು ರೆಡ್ ಆಗಿ ಹೇಗೆ ಉಂಟು ನೋಡಿ. ನೋಡಿ, ಇಲ್ಲಿ ಸ್ವಲ್ಪ ಒಮ್ಮೊಮ್ಮೆ ಇದು ಇರ್ತದೆ, ಇದನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಸೈಡ್ಸಲ್ಲಿದ್ದದೆಲ್ಲವನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿದರೆ ಎಲ್ಲ ಸುಲಭ ರೀತಿಯಲ್ಲಿ ನಾವೇ ಕಟ್ ಮಾಡಿಕೊಳ್ಬೋದು ನಮ್ಮದೇ ನೀರನ್ನು. ನೋಡಿ, ಇನ್ನು ಈಗ ಈ ಭಾಗವನ್ನು ಹೊಟ್ಟೆಯ ಭಾಗವನ್ನು ಹೀಗೆ ಎಳೆದು ತೆಗೆದುಕೊಳ್ಬೇಕು. ಈ ಮೀನು ಕಟ್ ಮಾಡಲಿಕ್ಕೆ ಸುಲಭ. ಮುಖದ ಭಾಗವನ್ನಲ್ಲಿಟ್ಟು ಇಲ್ಲಿ ನಿಮ್ಗೆ ಎಷ್ಟು ಇದೆ, ಇದೀಗ ನಾವು ಫ್ರೈ ಅಲ್ಲ, ಫ್ರೈ ಆದರೆ ಮಾತ್ರ ತುಂಬ ಸಪೂರದಲ್ಲಿ ಮಾಡಬೇಕಾಗ್ತದೆ. ಇದೀಗ ಇಷ್ಟಿಷ್ಟೇ ದೊಡ್ಡ ತುಂಡುಗಳನ್ನಾಗಿ ನಾವು ಕಟ್ ಮಾಡಿಕೊಳ್ಬೇಕು. ಇದು ಮೆಟ್ಟ ಕತ್ತಿಯಲ್ಲಿ ಆದರೆ ಚೆನ್ನಾಗಿ ಆಗ್ತದೆ ನಮಗೆ. ನಮ್ಮ ಹತ್ರ ಮೆಟ್ಟ ಕತ್ತಿ ಉಂಟು ನೋಡಿ. ಹೀಗೆ ಎಲ್ಲವನ್ನು ಸಹ ಒಂದೊಂದು ತುಂಡುಗಳಾಗಿ ಮಾಡಿದರೆ ಆಯಿತು. ಮತ್ತು ಇದರಲ್ಲಿ ಏನಿಲ್ಲ, ಹೊಟ್ಟೆ ಭಾಗ ತೆಗೆಯುವುದು, ಮತ್ತು ಇಲ್ಲಿಂದ ಸ್ವಲ್ಪ ನೋಡಿ ಹೀಗೆ ಇಷ್ಟಿಷ್ಟು ದೊಡ್ಡ ಪೀಸ್ ಬೇಕು ನಮಗೆ ಯಾವುದಕ್ಕೆ, ಈ ರಸ ಮಾಡಲಿಕ್ಕೆ. ಆದರೆ ಈಗ ಇದು ಫ್ರೈ ಮಾಡಲಿಕ್ಕೆ ಸಹ ಇಷ್ಟು ದೊಡ್ಡ ಪೀಸನ್ನು ಕಾಯಿಸ್ಕೊಳ್ಬೋದು. ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕಂತ ಹೇಳಿ ನೋಡ್ಕೊಳ್ಳಿ. ಹೊಟ್ಟೆ ಭಾಗ ಮಾತ್ರ ಕ್ಲೀನ್ ಮಾಡಿ ಮತ್ತೆ ಇದನ್ನೆಲ್ಲ ನೀರಿನಲ್ಲಿ ಹಾಕಿ ತೊಳೆದುಕೊಳ್ಳೋಣ. ನೋಡಿ, ಇನ್ನೊಂದು ಭಾಗ ಕಟ್ ಮಾಡ್ತೇನೆ. ಹಾಗೆ ಎಲ್ಲವನ್ನು ಸಹ ನಾನು ಕಟ್ ಮಾಡಿಕೊಂಡು ನೋಡಿ ತರ್ತೇನೆ. ಮಾತ್ರ ನಿಮ್ಮ ಅದು ಚೂರಿ ಅಥವಾ ಮೆಟ್ಟು ಕತ್ತಿ ತುಂಬ ಹತ್ತದಲ್ಲಿ ಇರಬೇಕು, ಅಂದರೆ ಫೈನಾಗಿ ಹರಿತವಾಗಿ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್ ನೋಡಿ. ಮತ್ತು ಇದರಿಂದ ಹೀಗೆ ಕಟ್ ಮಾಡಿದರೆ ಆಯಿತು. ನೋಡಿ, ಇನ್ನೊಂದು ಪೀಸ್ ಮಾಡಿಕೊಂಡೆ. ಈ ರೀತಿ ನಾವು ಮನೆಯಲ್ಲಿಯೇ ಕಟ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಕಟ್ ಮಾಡಿ ನಮ್ಮದೇ ಒಳ್ಳೆ ನೀರಿನಲ್ಲಿ ಕ್ಲೀನ್ ಮಾಡಿದರೆ ನಮಗೆ ಖುಷಿ ಆಗ್ತದೆ. ಈಗ ಎಲ್ಲವನ್ನು ಸಹ ನಾನು ಹೀಗೆ ಕಟ್ ಮಾಡ್ಕೊಳ್ತೇನೆ ನೋಡಿ. ಇನ್ನು ಬಾಲದ ಭಾಗ, ಬಾಲ ಆಗುವಾಗ ಸ್ವಲ್ಪ ಅದೇ ಇದರಲ್ಲಿ ನಾನು ಕೆಲವನ್ನು ನಾನು ಏನು ಮಾಡಿಕೊಂಡೆ ಹೇಳಿದರೆ ನೋಡಿ, ಸಪೂರ ಪೀಸಸ್ಗಳಾಗಿ ಮಾಡಿದೆ. ಕೆಲವು
ತೋರ ಪೀಸ್, ಸಪೂರ ಪೀಸ್ ಅನ್ನೋ ಒಂದು 3 ಪೀಸ್ ನನ್ನ ಮಗಳಿಗೆ ಕಾಯಿಸ್ಬೇಕಂತೆ, ಫ್ರೈ ಮಾಡಬೇಕು. ಉಳಿದದನ್ನೆಲ್ಲ ನೋಡಿ ಸ್ವಲ್ಪ ದಪ್ಪ ಪೀಸಸ್ಗಳಾಗಿ ಮಾಡಿಕೊಂಡೆ, ಅದನ್ನು ನಮಗೆ ರಸ ಮಾಡಲಿಕ್ಕೆ. ಇವತ್ತು ನಾನು ರಸವನ್ನು ಮಾಡ್ತಿದ್ದೇನೆ ನೋಡಿ. ಇದೆಲ್ಲ ಈ ಪೀಸಸ್ಗಳೆಲ್ಲ ರಸಕ್ಕೆ ಬಹಳ ಉತ್ತಮ, ಸುಲಭ ರೀತಿಯಲ್ಲಿ ಮಾಡ್ಬೋದು ನೋಡಿ. ಇಲ್ಲಿಗ ಬಾಲವನ್ನು ನಾವು ಹೀಗೆ ಇಷ್ಟರಲ್ಲಿ ಕಟ್ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿ ಬರ್ತದೆ. ಇನ್ನು ಮುಖದ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಎಲ್ಲ ಕಟ್ ಮಾಡಿ ಆಯ್ತು ನೋಡಿ. ಇಲ್ಲಿ ಇದರದ್ದು ಬಾಲ ಇದೆಲ್ಲ ನಾವು ಕರಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಗ್ರೇವಿಗೆ. ಸಪೂರ ಇದ್ದದನ್ನು ನಾವು ಈ ಫ್ರೈ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ನಾನು ನೀರಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳಿತೇನೆ. ಆಮೇಲೆ ಇದು ಮುಖದ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ. ಚೆನ್ನಾಗಿ ತುಂಬ ನೀರಿನಲ್ಲಿ ಸಹ ಕ್ಲೀನ್ ಮಾಡಬಾರ್ದು, ಆದಷ್ಟು ಹದ ನೀರಿನಲ್ಲಿ ಕ್ಲೀನ್ ಮಾಡಿ ಅದರದ್ದು ಈ ರಕ್ತದ ಭಾಗಗಳು ಇಲ್ಲದ ಹಾಗೆ ನಾವು ನೋಡಿಕೊಳ್ಬೇಕು. ಈಗ ಈ ಮುಖವನ್ನು ಹೇಗೆ ಕಟ್ ಮಾಡೋದು ಹೇಳಿದರೆ, ಇದನ್ನು ನಾವು ಹೆಚ್ಚಾಗಿ ಮೆಟ್ಟ ಕತ್ತಿಯಲ್ಲಿ ಕಟ್ ಮಾಡ್ತೇವೆ. ಇದರ ಮುಖದ ಈ ಒಂದು ಫಸ್ಟ್ ಪೋರ್ಷನನ್ನು ಹೀಗೆ ಕಟ್ ಮಾಡಿಕೊಳ್ಬೇಕು ನೋಡಿ. ಹೀಗೆ ಕಟ್ ಮಾಡಿಕೊಂಡ ಮೇಲೆ ಇಲ್ಲಿ ಕತ್ತರಿಯಲ್ಲಿ ನೋಡಿ ಇದನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿದಾಗ ಹೀಗೆ ಭಾಗ ಆಗ್ತದೆ. ಈಗ ಇದನ್ನು ನಾವು ಈ ಚೂರಿಯಲ್ಲಿ 2 ಭಾಗಗಳಾಗಿ ತೆಗೆದುಕೊಳ್ಬೇಕು. ಇಲ್ಲಿ ಇದನ್ನು 2 ಭಾಗ, ಮೆಟ್ಟ ಕತ್ತಿಯಲ್ಲಿ ಅದು ನಮಗೆ ಸ್ವಲ್ಪ ಈಸಿ ಆಗ್ತದೆ ನೋಡಿ. ನಾನೀಗ ಮೆಟ್ಟ ಕತ್ತಿಯ ಬದಲು ಇದರಲ್ಲೇ ಟ್ರೈ ಮಾಡಿದೆ ನೋಡಿ. 2 ಭಾಗಗಳಾಯಿತು. ಈಗ ಇನ್ನು ಇದರಲ್ಲಿ ಈ ಹೂವಿನ ಭಾಗ ಉಂಟಲ್ಲ, ಇದನ್ನು ತೆಗೆದು ಬಿಸಾಡಿದರೆ ಆಯಿತು. ಈ ಹೂವಿನ ಭಾಗ ನಮಗೆ ಬೇಡ. ಈ ಕಿವಿರು ಏನು ಹೇಳ್ತೇವೆ ನೋಡಿ, ಅದನ್ನು ತೆಗೆದು ಬಿಸಾಡಿದರೆ ಇನ್ನು ನೋಡಿ ಇಷ್ಟು ಭಾಗವನ್ನು ತೆಗೆದುಕೊಳ್ಳೋದು ಕಿವಿರು. ಇಷ್ಟೇ, ಇದು ಸುಲಭ ರೀತಿಯಲ್ಲಿ ಮಾಡುವಂಥದ್ದು. ಆದರೆ ನಮ್ಮ ಹತ್ರ ಹರಿತವಾದ ಚೂರಿದ್ರೆ ಆಯಿತು ನೋಡಿ. ಇಷ್ಟೇ ನೋಡಿ, ಕ್ಲೀನ್ ಆಯಿತು. ಇದನ್ನೀಗ ನೀರಿನಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಸಹ ಹಾಗೆ ಇದರಲ್ಲಿರುವ ಕಿವಿರನ್ನು ಸಹ ಇದರಲ್ಲಿ ಇಲ್ಲಿ ನೋಡಿ, ಕೈಯಲ್ಲಿ ಎಳೆದ್ರೆ ಬರ್ತದೆ, ಅದಕ್ಕೆ ಏನು ಚೂರಿ ಅಗತ್ಯ ಇಲ್ಲ ನೋಡಿ. ಹೀಗೆ ಎಳೆದ್ರೆ ಇದು ಬರ್ತದೆ. ಈ ಕಿವಿರುಗಳನ್ನು ಡಿಸ್ಕಾರ್ಡ್ ಮಾಡಲಿಕ್ಕೆ, ಈ ಮೀನಿನಲ್ಲಿ ಹೆಚ್ಚು ಡಿಸ್ಕಾರ್ಡ್ ಮಾಡುವಂಥ ಯಾವುದೇ ಇದಿಲ್ಲ. ಈ ರಕ್ತದ ಕಲೆಗಳನ್ನು ಇದನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡಿ ನೀರಿನಲ್ಲಿ ನಾನು ಚೆನ್ನಾಗಿ 1-2 ನೀರಿನಲ್ಲಿ ಕ್ಲೀನ್ ಮಾಡಿ ತರ್ತೇನೆ. ಆಮೇಲೆ ನಮ್ಮ ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ ವೀಕ್ಷಕರೇ. ಇಲ್ಲಿ ನೋಡಿ, ಎಲ್ಲ ಮೀನು ಕ್ಲೀನಾಗಿ ಬಂತು. ಇದರಲ್ಲಿ ನಾನು ಈ ಒಂದು ತೆಳುವಾದ ಒಂದು 3-4 ಪೀಸ್ ಮೀನುಗಳನ್ನು ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಳ್ತಿದ್ದೇನೆ. ಇಲ್ಲಿ ಉಳಿದದೆಲ್ಲ ರಸ ಮಾಡೋಣ ನೋಡಿ. ಇದು ಕ್ಲೀನಾಗಿ ಬಂದರೆ ಸಹ ನೋಡಿ, ಇಲ್ಲಿ ನೋಡಿ ಇದರದ್ದು ಸೈಡ್ಸ್ನಲ್ಲಿರುವಂತಹದ್ದು ಎಲ್ಲ ಈ ಬ್ಲಡ್ ಕ್ಲಾಟ್ಗಳು ಏನಿರ್ತದೆ ನೋಡಿ, ಇದನ್ನು ತೆಗೆದುಕೊಳ್ಬೇಕು. ಇನ್ನೂ ಸಹ ನೋಡಿ, ಇದರಲ್ಲಿ ಒಂದು ಪೀಸಸ್ ನಾನು ನಿಮಗೆ ತೋರಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಇಂಥ ಬ್ಲಡ್ ಪೀಸಸ್ಗಳನ್ನು ಚೆನ್ನಾಗಿ ಹೀಗೆ ತೆಗೆದು, ಕೈಯಿಂದ ತೆಗೆದು ಇದನ್ನು ಪುನಃ ಒಮ್ಮೆ ಒಂದು ಸರ್ತಿ ಕ್ಲೀನ್ ಮಾಡಿ ತರಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ನೋಡಿ, ಇದು ಕ್ಲೀನೆಲ್ಲ ಆದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತೇನೆ. ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೊಂಡಿಟ್ಟರೆ ಮತ್ತು ಒಂಚೂರು ಹಳದಿಯನ್ನು ಹಾಕಿದರೆ ನೋಡಿ, ಇದು ಮತ್ತೆ ರಸಕ್ಕೆ ಹಾಕುವಾಗ ತುಂಬ ರುಚಿಕರವಾಗಿ ಬರ್ತದೆ. ಹೀಗೆ ಹಾಕಿದರೆ ಇದು ಏನು ಸ್ಮೆಲ್ ಇರುವಂಥ ಮೀನಲ್ಲ, ಬಹಳ ರುಚಿಕರವಾಗಿ ಬರುವಂತಹದ್ದು. ಹೀಗೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿಟ್ಟರೆ, ಸ್ವಲ್ಪ ಮಿಕ್ಸ್ ಮಾಡಿಟ್ಟರೆ ನಮಗೆ ಇದು ಚೆನ್ನಾಗಿ, ಮತ್ತು ರಸದಲ್ಲಿ ಉಪ್ಪು ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ. ಮೀನಿನ ಈ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ನಾನು ಸಹ ಕ್ಲೀನ್ ಮಾಡಿದ್ದೇನೆ. ಇಲ್ಲಿರುವ ಬ್ಲಡ್ ಕ್ಲಾಟ್ಗಳನ್ನೆಲ್ಲ ತೆಗೆದುಕೊಂಡಿದ್ದೇನೆ. ಇನ್ನು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. ಅಂಜಲ್ ಗ್ರೇವಿಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. ಒಂದು 8 ಬ್ಯಾಡಗಿ ಮೆಣಸು, ನಾನು ಒಂದೇ ಒಂದು ರೌಂಡ್ ಮೆಣಸು ತೆಗೆದುಕೊಂಡಿದ್ದೇನೆ. ನೀವು 1-2 ಸಹ ತೆಗೆದುಕೊಳ್ಬೋದು. ಅದಕ್ಕೆ ಖಾರ ಚೂರು ಜಾಸ್ತಿ ಬೇಕಿದೆ, ಹೆಚ್ಚು ಖಾರ ಮಾಡಲಿಕ್ಕಿಲ್ಲ ಇದು. ಇಲ್ಲಿ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ, ಅರ್ಧ ಚಮಚದಷ್ಟು ಮೆಂತೆ ಮತ್ತು ಅರ್ಧ ಚಮಚದಷ್ಟು ಕರಿಮೆಣಸು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ನೀರುಳ್ಳಿ ಬೇಕು ಮತ್ತು 5-6 ಎಸಳುಗಳಷ್ಟು ಬೆಳ್ಳುಳ್ಳಿ, ಒಂದು ತೆಂಗಿನ ಕಾಯಿಯ ತುರಿ, ಅಂದರೆ ಸಣ್ಣ
ತೆಂಗಿನಕಾಯಿಯ ಒಂದು ಇಡೀ ಕಾಯಿಯ ತುರಿಬೇಕು. ಇದರಲ್ಲಿ ಸ್ವಲ್ಪ ನಾವು ಏನು ಮಾಡ್ಕೊಳ್ಳೋ ಹೇಳಿದರೆ ತೆಂಗಿನ ಹಾಲು ತೆಗಿಲಿಕ್ಕೆ ಉಂಟು. ಇದರಲ್ಲಿ ಸ್ವಲ್ಪ ಇಲ್ಲಿ ಹಳದಿ ಬೇಕು ಮತ್ತು ಉಪ್ಪು. ಈಗ ಮೊದಲಿಗೆ ಇಲ್ಲಿ ನಾನೊಂದು ಬಾಣಲೆಯನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಇಲ್ಲಿ ಇದು ಬಿಸಿ ಆಗುವಾಗ ನಾವು ಇದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಒಂದು ಅರ್ಧ ನೀರುಳ್ಳಿಯನ್ನು ನೋಡಿ ಹೀಗೆ ರಫ್ಲಿ ಚಾಪ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕೊಳ್ತಿದ್ದೇನೆ ನೋಡಿ. ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನು 4-5 ಎಸಳುಗಳಷ್ಟು ಕರಿ ಲೀವ್ಸ್ ಸ್ವಲ್ಪ ಬಿಸಿ ಆಗುವಾಗ ನೋಡಿ, ಕರಿ ಲೀವ್ಸ್ ಸ್ವಲ್ಪ ಫ್ರೈ ಆಗುವಾಗ ಇದರಲ್ಲಿ ಒಂದು 7ರಿಂದ 8 ಉದ್ದ ಮೆಣಸು, 1 ಅಥವಾ 2 ಸಣ್ಣ ಊರಿನ ಮೆಣಸು, ಇಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಸದಾ ಉರಿಯಲ್ಲಿ ಒಳ್ಳೆ ಫ್ರೈ ಆಗಬೇಕಿದು, ಘಮ ಬರುವವರೆಗೆ ಹುರಿಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ರೆ ಆಯಿತು. ಇನ್ನು ಇಷ್ಟಾಗುವಾಗ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಮೆಂತೆ ಮತ್ತು ಅರ್ಧ ಚಮಚದಷ್ಟು ಕರಿಮೆಣಸು ಇಷ್ಟನ್ನು ಹಾಕೊಳ್ತಿದ್ದೇನೆ. ನೋಡಿ, ಒಳ್ಳೆ ಘಮ ಬರುವವರೆಗೆ ಹುರಿಬೇಕು. ಎಲ್ಲವಂತ ಸಣ್ಣ ಉರಿಯಲ್ಲಿ ಹುರಿಬೇಕು. ಅರ್ಜೆಂಟ್ ಮಾಡಿದರೆ ಅದು ಅದರ ಪರಿಮಳ, ಆ ಮೀನಿನ ಸಾಂಬಾರಿನ ಪರಿಮಳ ಹೊರಟು ಹೋಗ್ತದೆ. ಅದರಿಂದಾಗಿ ಹೀಗೆ ಸಣ್ಣ ಉರಿಯಲ್ಲಿ ಹುರಿಕೊಳ್ಬೇಕು. ಇನ್ನು ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೊಳ್ಳೋಣ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಇದರಲ್ಲಿ ಈ ತೆಂಗಿನ ಒಂದು ಕೈಯಲ್ಲಿ 1 ಹ್ಯಾಂಡ್ಫುಲ್ ಆಫ್ ತೆಂಗಿನ ತುರಿ, ಹೆಚ್ಚು ಬೇಡ, ಇಷ್ಟನ್ನು ಹಾಕಿ ಇದನ್ನು ಇನ್ನೂ ಸ್ವಲ್ಪ ಘಮ ಬರುವ ಹುರಿಯೋಣ. ಇನ್ನು ಒಂದು ಅರ್ಧ ಚಮಚದಷ್ಟು ಅಥವಾ 3/4 ಚಮಚದಷ್ಟು ಹಳದಿಯ ಪುಡಿಯನ್ನು ಹಾಕೊಳ್ತಿದ್ದೇನೆ. ಇದರಲ್ಲಿ ಸ್ವಲ್ಪ ಇದು ಬಾಡಿಕೊಳ್ಳಿ, ಒಳ್ಳೆ ಪರಿಮಳ ಈಗಲೇ ಬರ್ತದೆ. ಇಲ್ಲಿ ಬೇಕಿದ್ರೆ ಓಮ ಬೇಕಿದ್ದವರು ಈ ಮಳೆಗಾಲ ಆದರೆ ಸ್ವಲ್ಪ ಓಮ ಹಾಕ್ಬೋದು, ಒಂದು 1/4 ಸ್ಪೂನಿನಷ್ಟು ಓಮ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, ಒಂದು 1/4 ಸ್ಪೂನಿನಷ್ಟು ಈ ಓಮ ಇದನ್ನೀಗ ಕೊನೆಯಲ್ಲಿ ಹಾಕ್ಕೊಳ್ತಿದ್ದೇನೆ. ಕೊನೆಯಲ್ಲಿ ಹಾಕೊಂಡು ಚೂರು ಫ್ರೈ ಆಗಬೇಕದು, ಅಂದರೆ ಅದರ ಘಮ ನಮಗೆ ಇದರಲ್ಲಿ ಬರಬೇಕು. ಇದು ಓಮ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಬೋದು, ಆದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಹಾಕಿದರೆ ತುಂಬ ಒಳ್ಳೆಯದು. ಇನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಇಷ್ಟಾಗುವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇದೀಗ ಇಲ್ಲಿ ತಣ್ಣಗಾಗ್ತಿರುವಾಗ ನಾವು ತೆಂಗಿನ ಹಾಲನ್ನು ಪ್ರಿಪೇರ್ ಮಾಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ನೀರುಳ್ಳಿ ಹಾಗೂ ಶುಂಠಿ ಹಾಗೂ ಮೆಣಸು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇಲ್ಲಿ ನಾನು ಇಷ್ಟು ಉಳಿದ ತೆಂಗಿನಕಾಯಿಯಿಂದ ತೆಂಗಿನ ಹಾಲನ್ನು ತೆಗೆದುಕೊಳ್ತಿದ್ದೇನೆ. ದಪ್ಪ ತೆಂಗಿನ ಹಾಲು ನಮಗೆ ಇದಕ್ಕೆ ಬೇಕು. ಒಳ್ಳೆ ರುಚಿಕರವಾಗಿ ಈ ಅಂಜಲ್ ಮೀನಿನ ಸಾರು ಬೇಕಿದ್ರೆ ರುಚಿಕರವಾದ ಈ ಹಾಲು, ದಪ್ಪ ಹಾಲು ನೋಡಿ, ಒಳ್ಳೆ ಫ್ರೆಶ್ ತೆಂಗಿನ ಹಾಲಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡು ನಾವು ಹಾಲು ತೆಗೆದ್ರೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಹಾಲು ತೆಗೆದುಕೊಂಡು ತರ್ತೇನೆ ನಾನು. ವೀಕ್ಷಕರೇ, ಇಲ್ಲಿ ನೋಡಿ, ಹಾಲು ರೆಡಿ ಆಯಿತು. ಈಗ ಈ ಹಾಲು ತೆಗೆದ ಇದರಲ್ಲೇ ಈ ತಣ್ಣಗಾದಂತಹ ನಮ್ಮ ಮಸಾಲೆ, ಈ ಮಸಾಲೆಗೆ ಈ ಹುಳಿಯನ್ನು ಹಾಕಿ ಸುರಿಗೆ ಒಂದು ಸಣ್ಣ ಲಿಂಬೆ ಗಾತ್ರ, ತುಂಬ ಹುಳಿ ಬೇಡ ಇದಕ್ಕೆ, ಹುಳಿಯನ್ನು ಹಾಕಿ ಈ ಮಸಾಲೆಗಳು ಏನು ನಾವು ಮಸಾಲೆ ಮಾಡಿದ್ದೇವೆ ಅದನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಒಳ್ಳೆ ಫೈನಾದ ಒಂದು ನಮಗೆ ಮಸಾಲೆ ಬೇಕು. ನಮಗೆ ಈ ಮಸಾಲೆ ಆ ಒಂದು ಅಂಚಲ್ ಮೀನಿನ ತುಂಡನ್ನು ಮತ್ತೆ ಎಳೆದುಕೊಳ್ಳುವಾಗ ಬಹಳ ಚೆನ್ನಾಗಿ ರುಚಿಯಾಗಿ ಬರ್ತದೆ. ಹಾಲು ಮತ್ತೆ ಹಾಕಲಿಕ್ಕೆ, ಅದರಿಂದಾಗಿ ಈ ಮಸಾಲೆಯನ್ನು ಈಗ ನಾವು ಒಳ್ಳೆ ಫೈನಾಗಿ ಪೇಸ್ಟ್ ಮಾಡಿಕೊಂಡು ತರ್ತೇನೆ. ಸ್ವಲ್ಪ ನೀರು ಹಾಕೊಳ್ತೇನೆ ಮಾಡುವಾಗ. ಇಲ್ಲಿ ನೋಡಿ, ಒಳ್ಳೆ ಫೈನಾದ ಪೇಸ್ಟ್ ರೆಡಿ ಆಯಿತು. ಗೊತ್ತಾಗ್ಬೋದು ನಿಮಗೆ ನೋಡುವಾಗಲೇ. ನೋಡಿ, ಇಷ್ಟು ಫೈನಾಗಿ ಆಗಬೇಕು. ಇನ್ನು ಇದರಲ್ಲಿ ನೀರುಳ್ಳಿಯಲ್ಲಿ ಅರ್ಧದಷ್ಟು ನೀರುಳ್ಳಿ ನಮಗೆ
ಈ ಚಾಪ್ ಮಾಡಿದ ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿ ನಮಗೆ ಒಗ್ಗರಣೆಗೆ ಬೇಕು, ಮತ್ತು ಉಳಿದ ನೀರುಳ್ಳಿಯನ್ನು ನಾವು ಈ ಒಂದು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ಇಷ್ಟು ನೀರುಳ್ಳಿ ಬಾಕಿ ಇಟ್ಟು ನೀರುಳ್ಳಿ, ಮೆಣಸು ಹಾಗೂ ಜಿಂಜರ್, ಚಾಪ್ ಮಾಡಿದಂತಹ ಜಿಂಜರ್ ಇಷ್ಟನ್ನು ಹಾಕೊಂಡಿದ್ದೇನೆ. ಇನ್ನು ಈ ಮಸಾಲೆಯನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ಮಣ್ಣಿನ ಪಾತ್ರೆ ಆದರೆ ತುಂಬ ರುಚಿಕರವಾಗಿ ಬರ್ತದೆ ಮತ್ತು ಆರೋಗ್ಯಕ್ಕೆ ಸಹ ಬಹಳ ಒಳ್ಳೆಯದು. ಒಂದು ಮಣ್ಣಿನ ಪಾತ್ರೆಯನ್ನು ಈ ಮೀನಿನ ಪದಾರ್ಥ ಮಾಡಲಿಕ್ಕೆ, ಒಂದು ಮಣ್ಣಿನ ಪದಾರ್ಥ ಈ ಕೋಳಿ ಪದಾರ್ಥ ಮಾಡಲಿಕ್ಕೆ ಎಲ್ಲ ಇಟ್ಕೊಂಡ್ರೆ ಬಹಳ ಉತ್ತಮ. ಈಗ ಇದಕ್ಕೆ ಇಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ 1 ಲೋಟಗಳಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತೇನೆ. ನಾನು ಹೀಗೆ ಚೆನ್ನಾಗಿ ಇರೋದನ್ನೆಲ್ಲ ಒಟ್ಟು ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಒಟ್ಟು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು. ನೀವು ನೋಡ್ಕೊಳ್ಬೇಕು, ದಪ್ಪ ಇರಬೇಕು, ಇದು ತೆಳುವಾಗಬಾರ್ದು, ಯಾಕಂದರೆ ಮತ್ತೆ ನಮಗೆ ಹಾಲು ಹಾಕ್ಲಿಕ್ಕೆ ಉಂಟು. ಸೊ ಇಲ್ಲಿ ನಾವು ಇದನ್ನು ನೋಡಿ ತಿರುಗಿಸಿಕೊಂಡು ಇನ್ನು ಒಲೆಯಲ್ಲಿ ಇಟ್ಕೊಳ್ಳೋಣ. ಇಷ್ಟು ದಪ್ಪದಲ್ಲಿ ಬೇಡ ನಮಗೆ, ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ಹೀಗೆ ಬೇಕು ನಮಗೆ. ಸೊ ಇದನ್ನು ಒಲೆಯಲ್ಲಿ ಇಟ್ಕೊಳ್ತಿದ್ದೇನೆ. ಈಗ ಒಲೆಯನ್ನು ಉರಿಸ್ಕೊಳ್ಳೋಣ. ನೋಡಿ ನಿಮಗೆ ಕಾಣಬಹುದು. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಇಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಉಂಟು. ಆದರೆ ಖಾರ ಉಂಟು, ಯಾಕೆ ಹೇಳಿದರೆ ಇನ್ನೂ ತೆಂಗಿನ ಹಾಲನ್ನು ಹಾಕ್ಲಿಕ್ಕೆ ಉಂಟು. ಯಾವಾಗ ತೆಂಗಿನ ಹಾಲು ಹಾಕುದು ಹೇಳಿ ನಾನು ತೋರಿಸ್ಕೊಡ್ತೇನೆ. ಇದೊಂದು ಒಳ್ಳೆ ಕುದಿ ಬರಲಿ ವೀಕ್ಷಕರೇ. ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇಷ್ಟು ಕುದಿ ಬರುವಾಗ ನಾವೇನು ಮಾಡಬೇಕು ಹೇಳಿದರೆ ಇದನ್ನೊಮ್ಮೆ ನೋಡಿ ತಿರುಗಿಸ್ಕೊಳ್ಳೋಣ. ನೋಡಿ ಈ ಕಲರಲ್ಲಿ ನಮಗೆ ಬೇಡ, ಇದು ಒಳ್ಳೆ, ಈಗ ಇದು ಸ್ವಲ್ಪ ಖಾರದಲ್ಲಿ ಉಂಟು. ಬೂತಾಯಿ ಅಥವಾ ಬಂಗುಡೆಲ್ಲಾದರೆ ಇದಕ್ಕೆ ಬೂತಾಯಿ ಅಥವಾ ಬಂಗುಡೆಯನ್ನು ಹಾಕೊಂಡ್ರೆ ಸಾಕ್ತದೆ. ಈ ರೀತಿಯಾಗಿ ಮಾಡಿಕೊಳ್ಬೋದು. ಈಗ ನಾನೇನು ಮಾಡ್ತೀನಿ ಹೇಳಿದರೆ ಇದಕ್ಕೆ ನಾನು ದಪ್ಪವಾಗಿ ತೆಗೆದಿಟ್ಟಂತಹ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ ಈಗ ಈ ತೆಂಗಿನ ಹಾಲು ಬಿದ್ದ ಕೂಡಲೇ ಇದರ ರುಚಿ ಇಮ್ಮಡಿಸ್ತದೆ. ನೋಡಿ ಕಲರ್ ನೋಡಿ ಏನು ಚೆನ್ನಾಗಿ ಕಲರ್ ಬಂತು ನೋಡಿ. ಈಗ ಇನ್ನು ಒಂದು ಮುಚ್ಚಳ ಮುಚ್ಚಕ್ಕಿಲ್ಲ, ಮುಚ್ಚಳ ಮುಚ್ಚದೆ ಒಂದು ಕುದಿಯನ್ನು ನಾವು ತೆಗೆದುಕೊಳ್ಳೋಣ. ಒಳ್ಳೆ ಕುದಿ ಬರಲಿದು ವೀಕ್ಷಕರೇ. ಇಲ್ಲಿ ನೋಡಿ ಈ ರೀತಿ ಕುದಿ ಬರ್ತಾ ಉಂಟು. ಈಗ ಇನ್ನು ಸ್ವಲ್ಪ ಉಳಿಸಿದಂತಹ ನಾನು ಹಾಲನ್ನು ಈ ಹೊತ್ತಿನಲ್ಲಿ ಹಾಕ್ತೇನೆ. ಒಳ್ಳೆ ಕುದಿ ಬಂದ ಮೇಲೆ ಇನ್ನು 2 ಚಮಚಗಳಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಂಡು ಈಗ ಕೂಡಲೇ ನಾನು ಚೂರು ಹೀಗೆ ತಿರುಗಿಸ್ತೇನೆ. ಇನ್ನು ನೋಡಿ ಮೀನು, ಇದರಲ್ಲಿ ನಾನು ಒಂದು 5 ಪೀಸ್ಗಳಷ್ಟು ಮೀನುಗಳನ್ನು ನಾನು ಈ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಉಳಿದದನ್ನು ನೋಡಿ ಈ ರೀತಿಯಾಗಿ ಸೀದಾ ಹಾಕ್ಕೊಡೋದು. ಫಸ್ಟಿಗೆ ಯಾವಾಗಲೂ ಈ ಮುಖದ ಪಾರ್ಟನ್ನು ಹಾಕ್ಕೊಳ್ಬೇಕು, ಯಾಕಂದರೆ ಅದು ಸ್ವಲ್ಪ ಬೇಯಲಿಕ್ಕೆ ಹೆಚ್ಚು ಟೈಮ್ ಆಗ್ತದೆ. ಅದರಿಂದಾಗಿ ಫಸ್ಟ್ ಮುಖದ ಪಾರ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೀಗೆ ಇಟ್ಕೊಂಡು, ಇನ್ನು ಈ ಸೌಟ್ ಹಾಕ್ಲಿಕ್ಕಿಲ್ಲ ನೋಡಿ. ಮತ್ತೆ ಬಾಲದ ಪಾರ್ಟನ್ನು ಸಹ ಸುರಿಗೆ ಹಾಕ್ಕೊಳ್ಬೇಕು ಯಾವಾಗಲೂ. ಅದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಹೆಚ್ಚು ಹೊತ್ತು ತೆಗಿತದೆ ನೋಡಿ. ಇಷ್ಟು ಹಾಕ್ಕೊಂಡು ನಾವು ಒಂದು ಮುಖದ ಪಾಟಲ್ಲಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಸಣ್ಣ ಉರಿ ಮಾಡಿಕೊಂಡು 1 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿಕೊಳ್ಳೋಣ. ಯಾಕೆ ಹೇಳಿದರೆ ಮುಖದ ಪಾರ್ಟ್ ಸ್ವಲ್ಪ ಬೇಯಬೇಕದು, ಹಾಗಾಗಿ ನಾವು ಇದನ್ನು ಮುಚ್ಚಿಕೊಳ್ತಿದ್ದೇನೆ ನಾನು. ನೋಡಿ 1 ನಿಮಿಷಗಳ ಬಳಿಕ ನೋಡಿ ಹೀಗೆ ಸಣ್ಣದಾಗಿ ಕುದಿತಾ ಉಂಟು. ಈಗ ಇನ್ನು ಪುನೊಮ್ಮೆ ಹೀಗೆ ತಿರುಗಿಸ್ಕೊಳ್ಳೋಣ. ಇನ್ನೊಂದು 4 ನಿಮಿಷ ಹೀಗೆ ಓಪನಲ್ಲಿ ಇಟ್ಟುಕೊಂಡು ಬೇಯಿಸ್ಕೊಳ್ಳೋಣ. ಒಂದು 4 ನಿಮಿಷಗಳ ಬಳಿಕ ಇಲ್ಲಿ ನೋಡಿ ಪುನೊಮ್ಮೆ ಹೀಗೆ ತಿರುಗಿಸ್ಕೊಳ್ಬೇಕಾಯ್ತು, ಸಾಕು. ಇನ್ನು ಹೆಚ್ಚು ಬೇಯಲಿಕ್ಕಿಲ್ಲ ಇದು. ಇದನ್ನೀಗ ಸೈಡಲ್ಲಿ ಇಟ್ಕೊಂಡು ಇದನ್ನು ಶಿಫ್ಟ್ ಮಾಡ್ತೇನೆ. ಮತ್ತು ಇದೇ ಇದರಲ್ಲಿ ಸ್ವಲ್ಪ ಒಂದು ಒಗ್ಗರಣೆ, ಅದಕ್ಕೊಂದು ಒಗ್ಗರಣೆ ಬೇಕು ನಮಗೆ.
ಪರಿಮಳಯುಕ್ತವಾದ ನಾವು ಕೊಡುವಂತಹ ಒಗ್ಗರಣೆ. ಕೆಲವರು ಕೊಡೋದಿಲ್ಲ, ಬಟ್ ಇದು ಒಗ್ಗರಣೆಯನ್ನೊಮ್ಮೆ ಕೊಟ್ಟು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಟೇಸ್ಟಿಯಾಗಿ ಬರ್ತದೆ ಹೇಳಿದ್ರೆ. ಆ ಹಾಲಿಗೆ ಈ ಒಂದು ಒಗ್ಗರಣೆ 4 ಅಥವಾ 3 ಚಮಚಗಳಷ್ಟು ತೆಂಗಿನ ಎಣ್ಣೆ, ತುಂಬ ಸಹ ಬೇಡ ಎಣ್ಣೆ, ಸಣ್ಣ ಚಮಚದಲ್ಲಿ 4 ಚಮಚದಷ್ಟು ಹಾಕೊಂಡು ಸ್ವಲ್ಪ ಬಿಸಿ ಆಗುವಾಗ ನಾವು ಉಳಿದಂತಹ ಅರ್ಧ ನೀರುಳ್ಳಿ ಇಷ್ಟನ್ನು ಹಾಕೊಂಡು ಇದು ಒಳ್ಳೆ ಕಲರ್ ಗೋಲ್ಡನ್ ಬ್ರೌನಿಗೆ ಹೋಗಬೇಕು. ನಾನು ನೋಡಿ ಇನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೊಂದ್ಸತಿ ಫ್ರೈ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದ್ದು ನೋಡಿ, ಇಷ್ಟು ಬ್ರೌನ್ ಆಗುವಾಗ ಒಂದು ಸಣ್ಣ ಸಣ್ಣ ಚೂರು ಮಾಡಿದಂತಹ ಈ ಕರಿ ಲೀವ್ಸ್ ಸ್ವಲ್ಪ ಹಾಕೊಳ್ಬೇಕು. ಆ ಕರಿ ಲೀವ್ಸ್ ಬಿದ್ದ ಕೂಡಲೇ ಆ ಹಾಲಿನಿಂದ ಮಾಡಿದಂತಹ, ನಾವು ತೆಂಗಿನ ಹಾಲಿನಿಂದ ಮಾಡಿದಂತಹ ಈ ಗ್ರೇವಿ ಉಂಟಲ್ಲ, ಅದಕ್ಕೊಂದು ರುಚಿ ಬಹಳ ಹೆಚ್ಚು ಬರ್ತದೆ. ನೋಡಿ, ಬ್ರೌನ್ ಕಲರ್ ಆಯಿತು. ಈಗ ಇದನ್ನು ನೋಡಿ, ಇಲ್ಲಿ ನೋಡಿ, ಈ ಕಲರ್ ಬರಬೇಕು ಇದಕ್ಕೆ ಒಳ್ಳೆ. ಅಂದರೆ ಈರುಳ್ಳಿ ಇಷ್ಟು ಕಾಯಬೇಕು, ಅದರದ್ದು ನಾವು ಹೇಗೆ ಈ ಬಿರಿಯಾನಿ ಮಾಡುವಾಗ ಮಾಡ್ತೇವೆ ನೋಡಿ, ಆ ರೀತಿಯಲ್ಲಿ ಇದರದ್ದು ಇದು ಕಾಯಬೇಕು. ಇದನ್ನೀಗ ಆಫ್ ಮಾಡ್ಕೊಂಡದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ ನೋಡಿ. ರುಚಿಕರವಾದ ಅಂಜಲ್ ಮೀನಿನ, ಅಂದ್ರೆ ಸುರ್ಮಾಯಿದ್ದು, ಅದು ಸಹ ದೊಡ್ಡದಲ್ಲ, ಹದಾ ಸೈಜಿನ ಸುರ್ಮಾಯಿದ್ದು ರುಚಿಕರವಾಗಿ ಬರ್ತದೆ. ಅದನ್ನಾಗಿ ಇದನ್ನೀಗ 1 ನಿಮಿಷ ಮುಚ್ಚಿಕೊಳ್ಳೋಣ ಗ್ರೇವಿ ಆದಮೇಲೆ. ಮಿತ್ರರೇ ನೋಡಿ, ಈಗ ಸರ್ವಿಂಗ್ ಟೈಮ್ ನೋಡಿ ಹೇಗೆ ಬಂದಿದೆ ನೋಡಿ. ರುಚಿಯಾದ ಒಂದು ಸುರ್ಮಾಯಿ ಮೀನು ನೋಡಿ. ಇದು ಕಣ್ಣಿನ ಭಾಗ ಸಹ ಅಷ್ಟೇ ರುಚಿಯಾಗಿರ್ತದೆ. ಈ ಮೀನಿನ ಕಣ್ಣಿನ ಭಾಗ ಸಹ ಬಹಳ ರುಚಿಕರವಾಗಿ ಬರುವಂಥದ್ದು. ಆದಷ್ಟು ನಾವು ಹುಡಿ ಆಗದ ಹಾಗೆ ನೋಡ್ಕೊಳ್ಬೇಕು. ಬಾಲದ ಭಾಗ ನಾನು ಒಂದು ಸಾಧಾರಣ 3/4 ಕಿಲೋ ಇತ್ತು ನನ್ನ ಇದರಲ್ಲಿ, ಅದರಲ್ಲಿ 1/4 ಕಿಲೋದಷ್ಟನ್ನು ಫ್ರೈಗೆ ಇಟ್ಟುಕೊಂಡಿದ್ದೇನೆ. ಉಳಿದದ್ದು ಎಲ್ಲ ಈ ರೀತಿಯಾಗಿ ರಸ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಾನು ಅರ್ಧ ಕೆಜಿಗೆ ಆಗುವಷ್ಟು ನೀವು ಈ ಒಂದು ಮಸಾಲ ಮಾಡಿದ್ದು ನಾನು. ಪರಿಮಳ ಹೇಳಿದರೆ ಅಷ್ಟು ಪರಿಮಳಯುಕ್ತವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಅಂಜಲ್ ಮೀನಿನ ಗ್ರೇವಿ ರೆಡಿಯಾಗಿದೆ. ಇದು ಸಾಂಬಾರ್ ಅಂತ ಏನು ಕರೀತಾರೆ, ಮೀನಿನ ಸಾಂಬಾರ್ ಬಹಳ ಟೇಸ್ಟಿಯಾಗಿ ಬರ್ತದೆ. ಅನ್ನಕ್ಕಂತೂ ಸೂಪರ್ಬ್ ಆಗಿರ್ತದೆ. ಅಥವಾ ನೀವು ಇಡ್ಲಿ, ದೋಸೆ ಯಾವುದು ಶೇವಿಗೆಯಲ್ಲಿ ಸಹ ಇದನ್ನು ತಿಂದ್ಕೊಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.